ಉದ್ಧಾರ ಆಗ್ತಾವೆ. ರೈತ ಸಾಲ ಕೇಳೋದಿಲ್ಲ, ರೈತ ಸಾಲ ಕೊಡ್ತಾವೆ. ಹಿಂಗೆ ಮಾಡುವಂಥ ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯ ಇದೆ. ರೈತ ಸಾಲ ಕೊಡುವಂಥ ವ್ಯವಸ್ಥೆ ನಿಮ್ಗೆ ತರಲಿಕ್ಕೆ ಸಾಧ್ಯ ಇದೆ. ಇದು ಅದು ಹೊಸ ವಿಚಾರ ಮಾಡಬೇಕಾಗಿದೆ. ಡಿ ಕೆ ಶಿವಕುಮಾರ್ ಅವರು ಈ ಹಿಂದೂ ಮಾಡಿದ್ರು ಸಾಕಷ್ಟು ಕಾರ್ಯಕ್ರಮಗಳನ್ನು. ಹಿಂದೆ ನಮ್ಮ ಮಾಜಿ ಸೇಮ್ ಅಂದರೆ ಸಿದ್ದರಾಮಯ್ಯ ಮುಂದಿದ್ದಾಗ ಮಾಡಿದ್ದದು ಅವ್ರಿಗೆ ಆಗಿಲ್ಲ. ನಿಮ್ಮಿಂದ ಆಗ್ತದೇನೋ. ಈಗೇನೋ ಇಲೆಕ್ಷನ್ ಬಂದದ, ಇಲೆಕ್ಷನ್ ಸಲುವಾಗಿ ನೀವು ಈ ಒಂದು 2 ಲಕ್ಷ ಏನಪ್ಪ ಅವ್ರಿಗೆ ಬಿಟ್ಟು ಕೊಡ್ತೀರಿ ಅಂತ ಅಂದ್ಕೊಳ್ಳೋಣ ಇನ್ನು 2 ವರ್ಷದಾಗ. ಆದರೆ ಪ್ರತಿ ಸಲ ಕೊಡೋಕ್ಕೆ ಸಾಧ್ಯ ಇಲ್ಲ, ಪ್ರತಿ ಸಲ ಸಾಲ ಮನ್ನಾ ಮಾಡೋಕ್ಕೆ ಸಾಧ್ಯ ಇಲ್ಲ. ಈಗ ರಿಪೋರ್ಟ್ಸು ಇದ್ದಾವೆ. 2000 ತಿಳ್ಕೊಂಡು ಈಗ 2025 ತನಕ ಕಡಿಮೆ ಅಂದ್ರೆ ಒಂದು 60-70 ಲಕ್ಷ ಜನ ಸೂಸೈಡ್ ಮಾಡ್ಕೊಂಡು ರೈತರು ನಮ್ಮ ಕರ್ನಾಟಕದಲ್ಲಿ ಸಾವಿರಾರು ಜನ ಈ ಸಲ ಸೂಸೈಡ್ ಮಾಡ್ಕೊಳ್ಳೋರು. ಈ ಸಲ ಸಾವಿರಾರು ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ರಿಪೋರ್ಟ್ಸು ಬರ್ತಾ ಇದ್ದಾವೆ. ಅಂದ್ರೆ ಸೂಸೈಡ್ ಯಾಕೆ ಮಾಡ್ಕೊಂಡ್ರು ಇದನ್ನು ಸಹಿತ ವಿಚಾರ ಮಾಡಬೇಕು. ಅವ್ರು ಬದುಕಕ್ಕೆ ಸಾಧ್ಯ ಇಲ್ಲ, ಸಾಲ ಮಾಡ್ಕೊಂಡಿರ್ತಾರೆ, ಸಾಲ ಮುಟ್ಸೋಕೆ ಆಗೋದಿಲ್ಲ. ಸಾಲಗಾರ ಬಂದು ಹೇಳಿ ಮುಂದೆ ಸಾಲವನ್ನು ಕೊಂಬಾಗ ಹಾಲು ಬೋನವನುಂಡು ಸಾಲಿಗರು ಬಂದು ಎಳೆವಾಗ ಕಿಬ್ಬದಿ ಕೀಲು ಮುರಿದಂತೆ ಸರ್ವಜ್ಞ. ಹಂಗಾಗಿ ಇವರೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಬಂದಿರ್ತಾರೆ. ಇವತ್ತು ಇದಕ್ಕೆ ಪರಿಹಾರ ಒಂದು ಅವ್ರಿಗೆ ನೀರ ಮತ್ತು ಮಾರ್ಕೆಟ ಈ ದಿಶೆಯಲ್ಲಿ ಚಿಂತನೆ ಆಗಲಿ. ನೀವು ಸೂಟ್ ಮಾಡಿದ್ದು ಸಾಲ ಸೂಟ್ ಮಾಡೋಕ್ಕಿದ್ದು ಒಳ್ಳೆಯದನ್ನ. ಹಿಂದೊಂದು 72,000 ಕೋಟಿ ರೂಪಾಯಿಗಳನ್ನು ರಾಷ್ಟ್ರ ಮಟ್ಟದಲ್ಲಿ ಸೋನಿಯಾ ಗಾಂಧಿಯವರು ವೇವಾಪ್ ಮಾಡಿದ್ದರು. ಅದಕ್ಕೆ ಸಾಕಷ್ಟು ನಮ್ಮ ಮೀಡಿಯಾ ಟೀಕೆ ಮಾಡಿತ್ತು. ಇವತ್ತು ಹೆಚ್ಚು ಕಡಿಮೆ 18-20 ಲಕ್ಷ ಕೋಟಿ ರೂಪಾಯಿ ರಿಟರ್ನ್ ಅಪ್ ಮಾಡ್ಯದ ಈ ಕಾರ್ಪೊರೇಟ್ ಸಲುವಾಗಿ. ಅದನ್ನ ಯಾರೂ ಮಾತಾಡುತ್ತೆ, ಯಾವ ಮೀಡಿಯಾದ ಚರ್ಚೆ ಆಗ್ತಾಯಿಲ್ಲ. ಆ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ನಾವು ಡಿ ಕೆ ಶಿ ಅವ್ರಿಗೆ ಕೇಳ್ಕೊಳ್ಳೋದಿಷ್ಟ, ಅವ್ರಿಗೆ ಸಾಲ ಮಾಡೋಕೆ ಹಚ್ಚಂತ ವ್ಯವಸ್ಥೆ ತೊಗೊಂಬಾರ್ದು. ಅದು ಸಾಧ್ಯ ಅದ ನಿಮ್ಮಿಂದ. ಈಗಂತ ಎಲೆಕ್ಷನ್ ಬರ್ಲಿಕ್ಕತ್ತದ 2 ಲಕ್ಷ ತನಕ ನೀವು ಸೂಟ್ ಮಾಡ್ತಾಯಿದ್ರಿ, ಸಂತೋಷ, ವೆಲ್ಕಮ್ ಇಟ್. ಆದ್ರೆ ಅದೇ ಕಾಲಕ್ಕೆ ಅವ್ರು ಸಾಲನ ಮಾಡೋದು ವ್ಯವಸ್ಥೆ ಇರಬೇಕಾದ್ರೆ ನೀರು ಕೊಡ್ರಿ, ಮಾರ್ಕೆಟ್ ಕೊಡ್ರಿ. ಸಾಧ್ಯತೆ ನೀರು ಮಾರ್ಕೆಟ್ ಕೊಟ್ಟರೆ ಸಾಲ ಮಾಡಲಾರ ರೈತ. ಇದು ಶತಸಿದ್ಧ ಅಂತ ನಮ್ಮ ವಾದ. ನಿಮ್ಮ ವಾದ ಏನ್ರಿ? ನಿಮಗೆ ಸರಿ ಅನಿಸೋದು ಇಲ್ಲೋ? ಸರಿ ಅಂದರೆ ಕೆಟ್ಟ ತಪ್ಪನ್ರಿ, ಟೀಕೆ ಮಾಡಿರಿ. ಅದೇ ಕಾಲಕ್ಕೆ ಒಳ್ಳೇದಿದ್ದರೆ ಸ್ವೀಕಾರ ಮಾಡಿರಿ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬೇಡ್ರಿ. 60 ನ್ಯೂಸ್ ಅರ್ಥ ತಿಳಿಸ್ತಾರೆ. ನಮ್ಮದು ಸತ್ಯದ ಕೈಗನ್ನಡಿ. ವಂದನೆಗಳು.